ರಾಮಲಿಂಗಾರೆಡ್ಡಿ ಮನವೊಲಿಕೆಗೆ ಸರ್ಕಸ್ ನಡೀತಾ ಇದೆ. ಕ್ಲೋಸ್ ಡೋರ್ ಮೀಟಿಂಗ್ ಅನ್ನ ಮಾಡಿದ್ದಾರೆ ನಾಯಕರುಗಳು. ಹರಿಪ್ರಸಾದ್ ಜೊತೆಗೆ ಸಚಿವ ರಾಮಲಿಂಗಾರೆಡ್ಡಿ ಮಾತಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿರುವ ಹರಿಪ್ರಸಾದ್ ಅವರ ಬಳಿ ಮಾತುಕತೆ ಆಗಿದೆ. ಹರಿಪ್ರಸಾದ್ ಅವರನ್ನೇ ಕೇಳಿ ಅಂತ ಹೇಳಿ ಈ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಹೇಳಿ ತೆರಳಿದ್ದಾರೆ. ಅಲ್ಲಿಂದ ಗಂಭೀರವಾದ ಸಮಸ್ಯೆ ಏನಿಲ್ಲ ಅಂತ ಹೇಳಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಹರಿಪ್ರಸಾದ್ ಅವರು. ಇಲ್ಲಿ ಒಂದಷ್ಟು ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ ಅಂತ ಹರಿಪ್ರಸಾದ್ ಅವರು ಹೇಳಿದ್ದಾರೆ. ಅದರಲ್ಲೂ ಕೂಡ ಒಂದು ಮಾತನ್ನ ಅವರು ಮೆನ್ಷನ್ ಮಾಡಿದ್ದಾರೆ. ಕಷ್ಟ ಕಾಲದಲ್ಲಿ ನಾವೆಲ್ಲ ಕಾಂಗ್ರೆಸ್ ಕಟ್ಟಿರೋದು, ರಾಮಲಿಂಗಾರೆಡ್ಡಿ ಅವರು ಕೂಡ ಕಷ್ಟ ಕಾಲದಲ್ಲಿ ಇದ್ದಂಥವರು, ಬೆಂಗಳೂರಲ್ಲಿ ಪಕ್ಷವನ್ನ ಕಟ್ಟಿದ್ದಾರೆ, ಕೆಲವು ವಿಚಾರದಲ್ಲಿ ಬೇಸರ ಆಗಿದೆ ಅವರಿಗೆ ಅನ್ನುವ ಮಾತನ್ನ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಹರಿಪ್ರಸಾದ್ ಹೇಳಿದ್ದಾರೆ. ರಾಜೀನಾಮೆ ಅಂಗೀಕಾರ ಮಾಡಬಾರ್ದು ಅಂತ ಹೇಳಿ ನಾನು ಸಿಎಂ ಡಿಕೆ ಶಿವಕುಮಾರ್ಗೆ ಒತ್ತಾಯ ಮಾಡ್ತೇನೆ ಅಂತಾನು ಕೂಡ ಹರಿಪ್ರಸಾದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಮ್ಯುನಿಕೇಶನ್ ಗ್ಯಾಪ್ ಆಗಿರೋದ್ರಿಂದ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಅದರಿಂದ ಏನು ತೊಂದರೆ ಏನಿಲ್ಲ. ಪಕ್ಷದಲ್ಲಿ ಇರ್ತಕ್ಕಂಥ ಬೆಂಗಳೂರು ನಗರದಲ್ಲಿ ಕಷ್ಟ ಕಾಲದಲ್ಲಿ ಎಲ್ಲ ಸಂದರ್ಭದಲ್ಲೂ ಸಹ ನಾವೆಲ್ಲರೂ ಸಹ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿರ್ತಕ್ಕಂಥದ್ದು. ಅವರು ಬೆಂಗಳೂರು ನಗರದ ಒಂದು ಕಾಂಗ್ರೆಸ್ ಪಕ್ಷದ ಪಿಲ್ಲರ್ ಆಗಿ ಬೆಂಗಳೂರು ನಗರವನ್ನು ಕಾಪಾಡಿಕೊಂಡು ಬಂದಿರತಕ್ಕಂಥವ್ರು ಮತ್ತು ಕಳಂಕರಹಿತ ರಾಜಕಾರಣಿ ಅಂತ ಹೇಳಿ ಇರ್ತಕ್ಕಂಥ ಅಜಾತ ಶತ್ರು ಅಂತ ಅನ್ನಿಸ್ಕೊಂಡಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಕೆಲವು ವಿಚಾರದಲ್ಲಿ ಅವರಿಗೆ ಬೇಸರ ಆಗಿದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಈಗಾಗಲೇ ಮುಖ್ಯಮಂತ್ರಿಗಳು ಸಹ ಮಾತಾಡಿದ್ದಾರೆ, ನಾನು ಸಹ ಮಾತಾಡಿದ್ದೀನಿ. ಆದ್ದರಿಂದ ಅವರ ರಾಜೀನಾಮೆಯನ್ನು ಅಂಗೀಕಾರ ಮಾಡಬಾರ್ದು ಅಂತ ನಾನು ಮುಖ್ಯಮಂತ್ರಿ ಒತ್ತಡ ಮಾಡ್ತೇನೆ. ಇನ್ನೂ ಸಹ ಅವರಲ್ಲಿ ಇನ್ನೂ ಕೆಲವರು ಮಾತಾಡಿದಾಗ ಅವರು ಸರಿ ಹೋಗುತ್ತೆ ಅನ್ನೋ ಭರವಸೆ ನನಗಿದೆ. ಅವರು ಸುಮಾರು ನಾವು ಅವರೆಲ್ಲರೂ ಸಹ ವಿದ್ಯಾರ್ಥಿ ದೆಸೆಯಿಂದ ಕಾಂಗ್ರೆಸ್ ಪಕ್ಷದಲ್ಲಿರೋರು. ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ತೊಂದರೆ ಆಗ್ತಕ್ಕಂಥದ್ದು, ಹಾನಿ ಆಗ್ತಕ್ಕಂಥ ಕೆಲಸ ಅವ್ರು ಮಾಡೋದಿಲ್ಲ ಅನ್ನೋ ನಂಬಿಕೆ ಇದೆ. ಅವರು ತಮ್ಮ ರಾಜೀನಾಮೆಯನ್ನು ವಾಪಸ್ ತೆಗೆದುಕೊಂಡು ಪುನಃ ಸಕ್ರಿಯವಾಗಿ ಕಾಂಗ್ರೆಸ್ ಪಕ್ಷವನ್ನು GBA ಚುನಾವಣೆ ಸಹ ಬರ್ತಾ ಇದೆ, ಅದಕ್ಕೆ ಬಲಿಷ್ಠವಾಗಿ ಸದೃಢವಾಗಿ ಬೆಳೆಸಲಿಕ್ಕೆ ಎಲ್ಲ ಸಹಕಾರವನ್ನು ಮಾಡ್ತಾರೆ ಅಂತ ನಂಬಿಕೆ ಇದೆ. ಇನ್ನು ನನ್ನ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ, ನಾನು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಜೊತೆಗೂ ಕೂಡ ಚರ್ಚಿಸಿದ್ದೇನೆ ಅಂತ ಹೇಳಿ ನ್ಯೂಸ್ 18ಗೆ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದಲ್ಲ ಎರಡಲ್ಲ ಮೂರು ಬಾರಿ ಈ ಒಂದು ಬೆಂಗಳೂರಿನ ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಖಾತೆ ಅವರಿಗೆ ತಪ್ಪಿರೋದು. ಹಾಗಾಗಿ ಈ ಸಲ ನಾನು ನನ್ನ ನಿರ್ಧಾರವನ್ನ ಬದಲಿಸಲ್ಲ, ನನ್ನ ನಿರ್ಧಾರ ಏನು ಅನ್ನೋದನ್ನ ನಾನು ನನ್ನ ಉಸ್ತುವಾರಿಗೆ ಹೇಳಿ ಬಂದಿದ್ದೇನೆ, ಉಳಿದ ತೀರ್ಮಾನ ಏನಿದ್ರು ಕೂಡ ಅವರಿಗೆ ಬಿಟ್ಟದ್ದು ಅಂತ ಹೇಳಿ ನ್ಯೂಸ್ 18ಗೆ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ನನಗೆ ಯಾವುದೇ ಅಸಮಾಧಾನ ಇಲ್ಲ, ಈಗ ನಾನು ಯಾವುದನ್ನು ಕೂಡ ಮಾತಾಡಲ್ಲ, ನಿನ್ನೆಯೂ ಖುಷಿಯಾಗಿದ್ದೆ, ಇವತ್ತು ಖುಷಿಯಾಗಿದ್ದೇನೆ ಅಂತ ಹೇಳಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ನನ್ನ ನಿರ್ಧಾರ ಏನು ಅದನ್ನು ಆಲ್ರೆಡಿ ಉಸ್ತುವಾರಿಗೆ ಹೇಳಿ ಬಂದಿದ್ದೇನೆ, ಏನು ಯಾವ ಕಾರಣಕ್ಕಾಗಿ ರಾಜೀನಾಮೆ ಕೊಟ್ಟಿದ್ದೇನೆ ಅಂತಾನು ಹೇಳಿದ್ದೀನಿ ಅಂತ ಹೇಳಿದ್ರು. ರಾಮಲಿಂಗಾರೆಡ್ಡಿ ಅವರನ್ನ ನಮ್ಮ ರಿಪೋರ್ಟರ್ ಕಾರ್ತಿಕ್ ಮಾತಾಡ್ತಿದ್ದಾರೆ. ಆಗಿರುವಂತ ರಾಮಲಿಂಗಾರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಅಂದ್ರೆ ಈಗ ಅಸಮಾಧಾನ ಇದೆ ತಮ್ಮಲ್ಲಿ ಅನ್ನುವಂಥದ್ದು ಈಗಾಗಲೇ ಬಹಿರಂಗ ಆಗಿದೆ. ಈಗ ಕೆಪಿಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡ್ತಿದ್ರಿ, ಏನೆಲ್ಲ ವಿಚಾರಗಳನ್ನ ಅವ್ರ ಜೊತೆಗೆ ಚರ್ಚೆ ಮಾಡ್ತೀರಂತ? ಕೆಪಿಸಿಸಿ ಅಧ್ಯಕ್ಷರು ಈಗ ಆಗಿದ್ದಾರೆ. ನಾನು ಹರಿಪ್ರಸಾದ್ ಅವರು 1973ರಲ್ಲಿ ನಾನು ಗೌರ್ಮೆಂಟ್ ಸೈನ್ಸ್ ಕಾಲೇಜ್ ಸೆಕ್ರೆಟರಿ ಆಗಿದ್ದೆ. ಅವರು ಶೇಹದೇಪುರಂ ಕಾಲೇಜು ಕಾರ್ಯದರ್ಶಿ ಆಗಿದ್ದರು. ಆಮೇಲೆ ಯೂನಿವರ್ಸಿಟಿ ಲಾ ಕಾಲೇಜ್ ಪ್ರೆಸಿಡೆಂಟು ನಾನಾಗಿದ್ದೆ. ಅವರು ರೇಣುಕಾಚಾರ್ಯ ಕಾಲೇಜು ಲಾ ಕಾಲೇಜ್ ಪ್ರೆಸಿಡೆಂಟ್ ಆಗಿದ್ದರು. ವಿದ್ಯಾರ್ಥಿ ದೆಸೆಯಿಂದಲೂ ಕೂಡ ಗೊತ್ತವರು. ಅದಕ್ಕೆ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ. ಅವರ ವಿಶ್ ಮಾಡಿರಲಿಲ್ಲ, ಫೋನ್ ಮಾಡಿದ್ರು, ನೆನೆ ಊರಲ್ಲಿರಲಿಲ್ಲ, ಈಗ ವಿಶ್ ಮಾಡಕ್ಕೆ ಬಂದಿದ್ದೀನಿ. ಹಿರಿಯರಿದ್ದೀರಿ ತಾವು, ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಡ್ತೀವಿ ಅಂತ ಈ ಹಿಂದೆ ಕೂಡ ತಮಗೆ ಭರವಸೆಯನ್ನು ಕೊಡಲಾಗಿತ್ತು. ಕೊಟ್ಟ ಮಾತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ತಮ್ಮ ಅಭಿಮಾನಿಗಳು, ತಮ್ಮ ಕಾರ್ಯಕರ್ತರು ಪ್ರಸ್ತಾಪ ಮಾಡ್ತಾರೆ ಸಾಮಾಜಿಕ ಜಾಲತಾಣ. ಅದು ಪಕ್ಷಕ್ಕೂ ಕೂಡ ಒಂದಿಷ್ಟು ಮುಜುಗರ ಅನಿಸ್ತಾ ಇದೆ. ತಾವು ಈ ಸಂದರ್ಭದಲ್ಲಿ ನಿಮ್ಮ ಅಭಿಮಾನಿಗಳಿಗೆ ಹಾಗೆ ಈಗ ನಿಮ್ಮ ನಾಯಕರಿಗೆ ಏನು ಹೇಳ್ತೀರಿ? ಏನು ಹೇಳೋದಿಲ್ಲ. ನೆನೆ ಎಲ್ಲ ಏನು ಬೇಕೋ ನೆನೆ ಎಷ್ಟು ಹೇಳಬೇಕೋ ಹೇಳಿದ್ದೀನಿ. ಪದೇ ಅದನ್ನೇ ಹೇಳಲ್ಲ. ತಮ್ಮ ನಿರ್ಧಾರದಲ್ಲಿ ಯಾವುದಾದ್ರೂ ಬದಲಾವಣೆ ಆಗಿದೆ ಸರ್ ನಿನ್ನೆಯಿಂದ ಇವತ್ತಿನವರೆಗೆ? ಯಾಕಂದ್ರೆ ರಾಜೀನಾಮೆ ಕೊಟ್ಟ ಬಳಿಕ ಒಂದಿಷ್ಟು ಚರ್ಚೆಗಳೆಲ್ಲ ಆಯಿತು, ಬದಲಾವಣೆ ಆಗಿದೆಯಾ ಅಥವಾ ಹಾಗೇ ಇದ್ದಾರಾ ರಾಮಲಿಂಗಾರೆಡ್ಡಿ ಅವರು ತಮ್ಮ ನಿರ್ಧಾರಕ್ಕೆ ಸಂಬಂಧಪಟ್ಟಂಗೆ? ಆದಾಗ ನಿಮ್ಗೆ ಹೇಳ್ತೀನಿ. ಕಾಲಕ್ಕೆ ಏನು ಬದಲಾವಣೆ ಆಗುತ್ತೆ, ಏನಾಗುತ್ತೆ ನಿಮ್ಗೆ ಹೇಳ್ತಾ ಇರ್ತೀನಿ.
ಇದಿಷ್ಟು ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳ್ತಿರುವಂತದ್ದು. ಪ್ರಮುಖವಾಗಿ ಈ ಒಂದು ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೇಸರವನ್ನ ರಾಮಲಿಂಗಾರೆಡ್ಡಿ ಅವರು ಹೊಂದಿದ್ರು. ಒಟ್ಟಾರೆಯಾಗಿ ಈ ಒಂದು ಖಾತೆ ಹಂಚಿಕೆ ವಿಚಾರದಲ್ಲಿ ಸಾಕಷ್ಟು ಅಸಮಾಧಾನಗೊಂಡಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಇವತ್ತು ಕೆಪಿಸಿಸಿ ಅಧ್ಯಕ್ಷರನ್ನ ಮತ್ತೊಮ್ಮೆ ಭೇಟಿ ಆಗ್ತಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿ ಅಧ್ಯಕ್ಷರು ಯಾವ ರೀತಿ ಅವರನ್ನ ಮನವೊಲಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಪ್ರಬಲ ಖಾತೆಗಳಿಗಾಗಿ ಹಿರಿಯ ಸಚಿವರು ಹಗ್ಗ ಜಗ್ಗಾಟವನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ರಾಮಲಿಂಗಾರೆಡ್ಡಿ ಬೆಂಗಳೂರೇ ಬೇಕು ಅಂತ ಹೇಳಿ ಪಟ್ಟನ್ನ ಹಿಡಿದಿದ್ದಾರೆ, ಸಡಿಲಿಸ್ತಾ ಇಲ್ಲ. ಮುಜರಾಯಿ ಸಹಕಾರ ಖಾತೆ ಕೊಡ್ತೀವಿ ಅಂತಾನು ಕೂಡ ಅವರಿಗೆ ಹೇಳಲಾಯಿತು, ಅದಕ್ಕೂ ಕೂಡ ಅವರು ನಿರಾಕರಿಸ್ತಾ ಇದ್ದಾರೆ, ಅದನ್ನ ತಿರಸ್ಕರಿಸ್ತಾ ಇದ್ದಾರೆ. ಬೇಡ, ನನಗೆ ಕೊಟ್ರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡಿ, ಇಲ್ವಾ ಯಾವ ಖಾತೆನೂ ಬೇಡ, ಆಲ್ರೆಡಿ ನಾನು ಹೇಳಿದ್ದೀನಿ, ಮತ್ತೆ ಈ ರೀತಿಯಾಗಿ ಇನ್ನೊಂದು ಖಾತೆ ಕೊಡೋದು ಆ ಖಾತೆ ಕೊಡೋದು ಯಾವ ಖಾತೆನೂ ಬೇಡ. ಮುಜರಾಯಿ ಹಿಂದೆ ಕೂಡ ರಾಮಲಿಂಗಾರೆಡ್ಡಿ ಅವರು ಖಾತೆಯನ್ನು ಅವರು ನಿರ್ವಹಣೆ ಮಾಡಿದ್ರು, ಅಂದರೆ ಸಾರಿಗೆ ಮತ್ತು ಮುಜರಾಯಿ. ಇದೀಗ ಮತ್ತೆ ಮುಜರಾಯಿ ಜೊತೆಗೆ ಸಹಕಾರ ಖಾತೆ ನಾವು ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಅದನ್ನು ನಿರಾಕರಿಸಿದ್ದಾರೆ. ರೆಡ್ಡಿ ಅವರ ಜೊತೆಗೆ ಉಸ್ತುವಾರಿ ಸುರ್ಜೇವಾಲಾ ಸಭೆ ಮಾಡಿದ್ರು. ಬೆಂಗಳೂರು ಹೊರತಾಗಿ ಯಾವ ಖಾತೆನೂ ಬೇಡ ಅಂತ ಹೇಳಿದ್ದಾರೆ. ಉಸ್ತುವಾರಿ ಮುಂದೆ ರಾಮಲಿಂಗಾರೆಡ್ಡಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಾಗಂತ ಏನಾದರೂ ಆದ್ರೆ ನಾನು ಶಾಸಕನಾಗಿ ಮುಂದುವರಿತೀನಿ, ಕಾರ್ಯಕರ್ತನಾಗಿ ಕೆಲಸ ಮಾಡ್ತೀನಿ ಅನ್ನುವ ಮಾತನ್ನ ಹೇಳಿದ್ದಾರೆ. ಇನ್ನು ಮತ್ತೊಂದು ಕಡೆ ಈ ಒಂದು ಖಾತೆ ಸಿಕ್ಕಿರೋದು ಕೃಷ್ಣ ಬೈರೇಗೌಡರಿಗೆ. ಕೃಷ್ಣ ಬೈರೇಗೌಡರು ಫುಲ್ ಅಲರ್ಟ್ ಆಗಿದ್ದಾರೆ. ಸೋಮವಾರನೇ GBA ಸಭೆಯನ್ನ ಕರೆದಿದ್ದಾರೆ ಕೃಷ್ಣ ಬೈರೇಗೌಡರು. ಈಗಾಗಲೇ ಎಲೆಕ್ಷನ್ ಕೂಡ ಹತ್ತಿರ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಕಾರ್ಯನಿರತರಾಗಿದ್ದಾರೆ ಅವರು. 8ನೇ ತಾರೀಕು ಕೃಷ್ಣ ಬೈರೇಗೌಡರು ಸಭೆಯನ್ನ ಕೂಡ ಕರೆದಿದ್ದಾರೆ. ಎಲ್ಲ ಅಧಿಕಾರಿಗಳ ಸಭೆಯನ್ನ ಕರೆದಿದ್ದಾರೆ. ಏನಾಗ್ತಾ ಇದೆ ಏನು ಅನ್ನೋದರ ಮಾಹಿತಿಯನ್ನ ಕೂಡ ಪಡ್ಕೊಳ್ಳಿದ್ದಾರೆ. ಮತ್ತೊಂದು ಕಡೆ ರಾಮಲಿಂಗಾರೆಡ್ಡಿ ಅಂತೂ ಯಾವುದೇ ಕಾರಣಕ್ಕೂ ತನ್ನ ಪಟ್ಟನ್ನ ಸಡಿಲಿಸುವ ಹಾಗೆ ಕಾಣಿಸ್ತಾ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ರಾಮಲಿಂಗಾರೆಡ್ಡಿ ಅವರು ತಾನು ಹಿಡಿದಂತಹ ಪಟ್ಟಣ ಸಡಿಲಿಸುವ ಹಾಗೆ ಕಾಣಿಸ್ತಾ ಇಲ್ಲ. ಅದು ಉಸ್ತುವಾರಿ ಆಗಿರ್ಲಿ, ಅಧ್ಯಕ್ಷರೇ ಆಗಿರ್ಲಿ, CM ಆಗಿರ್ಲಿ, ಎಲ್ಲರ ಮುಂದೆ ಇರುವಂತಹ ಬೇಡಿಕೆ ಒಂದೇ, ಬೆಂಗಳೂರು ನಗರ ಅಭಿವೃದ್ಧಿ ಕೊಟ್ಟರೆ ಕೊಡಿ, ಇಲ್ಲ ಅಂತ ಹೇಳಿದ್ರೆ ಶಾಸಕನಾಗಿ ಕಾರ್ಯಕರ್ತನಾಗಿ ಇರ್ತೀನಿ. ಅಟ್ಲೀಸ್ಟ್ ಇಷ್ಟೆಲ್ಲ ಎಲ್ಲರ ಮುಂದೆ ಮಾತುಕತೆ ಆದ ಬಳಿಕ ಆದ್ರೂ ಏನಾದ್ರೂ ಬದಲಾವಣೆ ಕಾಣಿಸ್ತಾ ಇದೆಯಾ ಅವರ ನಿರ್ಧಾರದಲ್ಲಿ? ನೈವೇದ್ಯಜನ ಮಾತ್ರ ಬೆಳವಣಿಗೆ ಹಿನ್ನೆಲೆಯಲ್ಲಿ ಅಂತಿಮ ಹಂತದ ಸಭೆಯನ್ನು ಇದೀಗ ಸುರ್ಜೇವಾಲರವರು ರಾಮಲಿಂಗಾರೆಡ್ಡಿ ಜೊತೆ ಮಾತನಾಡ್ತಿರ್ತಕ್ಕಂಥ ಇದು ಅಂತಿಮ ಹಂತದ ಮಾತುಕತೆ ಅಂತಲೇ ಹೇಳಲಾಗ್ತದೆ. ನಿನ್ನೆ ಅಷ್ಟೇ ಸುರ್ಜೇವಾಲರವರು ತಾವು ಮಾತುಕತೆ ಪ್ರಯತ್ನ ಮಾಡಿ ಶತಾಯಗತೆಯ ಮನವೊಲಿಕೆ ಪ್ರಯತ್ನವನ್ನು ಮಾಡಿ ಸಂಧಾನ ಮಾತುಕತೆಯನ್ನು ಮಾಡಿ ಒಂದು ವೇಳೆ ಒಪ್ಪಲಿಲ್ಲ ಅಂದರೆ ರಾಜೀನಾಮೆಯನ್ನು ಅಂಗೀಕರಿಸಿ ಅಂತೇಳಿ ಖಡಕ್ಕಾಗಿ ಹೇಳಿದರು. ಈ ಎಲ್ಲ ಬೆಳವಣಿಗೆ ನಡುವೆ ಕೂಡ GBA ಚುನಾವಣೆ ಹಿನ್ನೆಲೆಯಲ್ಲಿ ರಾಮಲಿಂಗಾರೆಡ್ಡಿಯವರ ರಾಜೀನಾಮೆ ಅಂಗೀಕಾರಕ್ಕೆ ಸರ್ಕಾರ ಮುಂದಾಗಿಲ್ಲ. ಅಧಿಕಾರಕ್ಕೆ ಬಂದ 3 ದಿನದಲ್ಲಿ ತಮ್ಮ ಅತ್ಯಾಪ್ತ ಸಚಿವರೇ ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು ಮುಖ್ಯಮಂತ್ರಿ DK ಶಿವಕುಮಾರ್ಗೆ ಅತಿದೊಡ್ಡ ಮುಜುಗರ ಉಂಟಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಟ್ರಬಲ್ ಶೂಟರ್ ಅಂತ ಕರೆಸ್ಕೊಳ್ತಕ್ಕಂಥ DK ಶಿವಕುಮಾರ್ ಅವರು ತಮಗಾಗಿರ್ತಕ್ಕಂಥ ಸಚಿವರ ಟ್ರಬಲ್ ಅನ್ನ ಎಲ್ಲೊಂದು ಕಡೆ ಬಗೆಹರಿಸಕ್ಕಾಗಿಲ್ಲ ಎಂಬುದು ಕೂಡ ಅವರಿಗೆ ಕೂಡ ಎಲ್ಲೊಂದು ಕಡೆ ಇನ್ನಿಲ್ಲದ ಚಿಂತೆ ಆಗಿರ್ತಕ್ಕಂಥದ್ದು. ಈಗಾಗಲೇ ಮುಖ್ಯಮಂತ್ರಿ DK ಶಿವಕುಮಾರ್ ಯಾವುದೇ ಕಾರಣ ಕೂಡ ನಾನು ರಾಜೀನಾಮೆಯನ್ನು ಅಂಗೀಕರಿಸಿಲ್ಲ ಅಂತೇಳಿ ಖಡಕ್ಕಾಗಿ ಹೇಳಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಸಹಕಾರ ಖಾತೆ ಮತ್ತು ಮುಜರಾಯಿ ಖಾತೆ ಎರಡೂ ಖಾತೆಗಳನ್ನು ಒಟ್ಟಾಗಿ ಕೊಡ್ತೀವಿ ಅಂತೇಳಿ ಸುರ್ಜೇವಾಲರವರು ಆಫರ್ ಮಾಡಿದ್ರು ಕೂಡ ಇನ್ನೂ ಕೂಡ ನಿರಾಕರಿಸಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಜೂನ್ 8ನೇ ತಾರೀಕು ಸೋಮವಾರ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರವರು ತಮ್ಮ ಇಲಾಖೆ ಎಲ್ಲ ಅಧಿಕಾರಿಗಳ ಸಭೆಯನ್ನು ವಿಧಾನಸೌಧದಲ್ಲಿ ಕರೆದಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಈಗಾಗಲೇ ರಾಹುಲ್ ಗಾಂಧಿಯವರೇ ನೇರವಾಗಿ ಕೃಷ್ಣ ಬೈರೇಗೌಡರವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಟ್ಟಿರೋ ಕಾರಣಕ್ಕಾಗಿ DK ಶಿವಕುಮಾರ್ ಅವರು ರಾಹುಲ್ ಗಾಂಧಿಯವರನ್ನು ಮನವೊಲಿಕೆ ಮಾಡೋದು ಅಷ್ಟು ಸುಲಭ ಅಲ್ಲ ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಮತ್ತೊಂದು ಕಡೆ ಒಂದು ವೇಳೆ ಕೃಷ್ಣ ಬೈರೇಗೌಡರಿಂದ ನಗರಾಭಿವೃದ್ಧಿ ಖಾತೆಯನ್ನು ಕಿತ್ತು ರಾಮಲಿಂಗಾರೆಡ್ಡಿ ಕೊಟ್ಟರೆ ಕೃಷ್ಣ ಬೈರೇಗೌಡರಲ್ಲಿ ಕೂಡ ಅಸಮಾಧಾನ ಎದುರಾಗುತ್ತೆ ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥ ಆ ಮುಖಾಂತರ ಎಲ್ಲೊಂದು ಕಡೆ ಹೈಕಮಾಂಡ್ ತೀರ್ಮಾನವನ್ನು ಪ್ರಶ್ನೆ ಮಾಡಿದಂತಾಯಿತು. ರಾಹುಲ್ ಗಾಂಧಿಯವರು ಮಾತು ಅಷ್ಟಕ್ಕಷ್ಟೇ ಎಂಬ ಮೆಸೇಜ್ ಕೂಡ ರವಾನೆ ಆಗುತ್ತೆ ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಮತ್ತೊಂದು ಕಡೆ ರಾಮಲಿಂಗಾರೆಡ್ಡಿ ಇದೀಗ ತಮಗೆ ಬದಲಿ ಖಾತೆ ಕೊಟ್ಟರು ಕೂಡ ಬೇಡ ಅಂತ ಹೇಳ್ತಿರ್ತಕ್ಕಂಥದ್ದು, ನಾನು ಶಾಸಕನಾಗಿ ಮುಂದುವರ್ತೀನಿ ಅಂತ ಹೇಳ್ತಿರ್ತಕ್ಕಂಥದ್ದು. ಒಟ್ಟಾರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗಾಗಿ ರಾಮಲಿಂಗಾರೆಡ್ಡಿ ಪಟ್ಟಿ ಹಿಡಿದಿರ್ತಕ್ಕಂಥದ್ದು ಕಾಂಗ್ರೆಸ್ ನಾಯಕರಿಗೆ ಇನ್ನಿಲ್ಲದ ಏನು ಚಿಂತೆಗೆ ಎದುರಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ GBA ಚುನಾವಣೆ ಕಾರಣಕ್ಕಾಗಿ ಈಗಾಗಲೇ ಹರಿಪ್ರಸಾದ್ ಕೂಡ ಕರೆದು ಮಾತುಕತೆ ನಡೆಸಿರ್ತಕ್ಕಂಥದ್ದು. ಅಂತಿಮ ಹಂತದಾಗಿ ಇದೀಗ ಕರ್ನಾಟಕ ಕಾಂಗ್ರೆಸ್ನ ಉಸ್ತುವಾರಿಯಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲರವರು ಮಾತುಕತೆ ನಡೆಸ್ತಿರ್ತಕ್ಕಂಥದ್ದು. ಆ ಮುಖಾಂತರ ರಾಮಲಿಂಗಾರೆಡ್ಡಿ ಕೊನೆಗೆ ಸಹಕಾರ ಮತ್ತು ಮುಜರಾಯಿ ಖಾತೆಗೆ ಹೋಗ್ತಾರಾ ಅಥವಾ ಬೆಂಗಳೂರು ಖಾತೆಗೆ ಮತ್ತೆ ಪಟ್ಟಿ ಹಿಡಿತಾರೆ ಅನ್ನೋದು ಕಾದು ನೋಡಬೇಕಾಗಿದೆ. ಈ ಎಲ್ಲ ಬೆಳವಣಿಗೆ ನಡುವೆ ಕೂಡ ನಿನ್ನೆ ತಡರಾತ್ರಿವರೆಗೂ ಕೂಡ DK ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಜೊತೆ ಸುಮಾರು 2 ಗಂಟೆಗೆ ಹೆಚ್ಚು ಸಮಯ ಮಾತುಕತೆ ನಡೆಸಿದರು. ಮಾತುಕತೆ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರು ನನಗೂ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಡ, ಕೃಷ್ಣ ಬೈರೇಗೌಡರಿಗೂ ಬೇಡ, ನೀವೇ ಇಟ್ಕೊಳ್ಳಿ ಅಂತ ಹೇಳಿ ಹೊಸ ಆಫರನ್ನು ಕೊಟ್ಟಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಎಲ್ಲೊಂದು ಕಡೆ ರಾಹುಲ್ ಗಾಂಧಿ ಅತ್ಯಾಪ್ತರನ್ನು ಕೂಡ ಕರೆಸಿ DK ಶಿವಕುಮಾರ್ ನಿನ್ನೆ ತಡರಾತ್ರಿ ಮಾತುಕತೆ ನಡೆಸಿರ್ತಕ್ಕಂಥದ್ದು. ಇದೀಗ ಚೆಂಡು ಅಂತಿಮವಾಗಿ ರಾಹುಲ್ ಗಾಂಧಿ ಅಂಗಳದಲ್ಲಿರ್ತಕ್ಕಂಥದ್ದು. ರಾಹುಲ್ ಗಾಂಧಿ ಅವರೇ ಎಲ್ಲೊಂದು ಕಡೆ ಕೃಷ್ಣ ಬೈರೇಗೌಡರಿಗೆ ಒಂದಷ್ಟು ಬೆಂಗಳೂರು
ಬೆಂಗಳೂರು ಬ್ರ್ಯಾಂಡನ್ನು ಎತ್ತರಕ್ಕೆ ಕೊಂಡೊಯ್ಯಲಿ ಅಂತೇಳಿ ಈಗಾಗಲೇ ಸಚಿವರಾಗಿ ಮಾಡುವಂತೆ ಸೂಚನೆ ಕೊಟ್ಟಿರುವಂಥದ್ದು. ಅದೇ ರಾಹುಲ್ ಗಾಂಧಿ ಇದೀಗ ರಾಮಲಿಂಗಾರೆಡ್ಡಿಯವರ ಎಲ್ಲೊಂದು ಕಡೆ ಸಚಿವ ಸ್ಥಾನದ ಬೇಡಿಕೆಯ ಈ ಒಂದು ರಾಜೀನಾಮೆ ಬ್ಲಾಕ್ ಮೇಲ್ಗೆ ಬಗ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ನವಿತಾ ಜೈನ್. ಪಟೇಲ್, ಈಗ ಕೃಷ್ಣ ಬೈರೇಗೌಡರು ಒಂದ್ಸಲ ಹೇಳ್ತಾ ಇದ್ರು, ಅಂದ್ರೆ ಹೇಳಿದ್ದಾರೆ ಬೇಕಾದ್ರೆ ಅವರಿಗೆ ಕೊಡಿ ಆ ಖಾತೆನ ಅಂತ ಹೇಳಿ. ಬಟ್ GBS ಸಭೆಯನ್ನು ಕೂಡ ಆಲ್ರೆಡಿ ಕರೆದಿದ್ದಾರೆ. ಸೊ ತನ್ನಲ್ಲೇ ಇಟ್ಕೊಳ್ಳುವಂತಹ ಪ್ರಯತ್ನನ ಅಥವಾ ಇಲ್ಲ ಅಲ್ಲಿವರೆಗೂ ಕಾರ್ಯನಿರ್ವಹಣೆ ಮಾಡೋಣ ಅನ್ನುವ ರೀತಿಯಲ್ಲ ಹೇಗೆ ಇದ್ದಿರ್ಬೋದು. ಒಂದು ವೇಳೆ ಇದೆಲ್ಲ ಒಂದು ಕಡೆ ತಾರಕಕ್ಕೇರಿದ್ರೆ ಸ್ವತಃ ಕೃಷ್ಣ ಬೈರೇಗೌಡರೇ ಮುಂದಾಗಿ ತಮ್ಮ ಖಾತೆಯನ್ನು ಬಿಟ್ಟುಕೊಟ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂತೇಳಿ ಎಲ್ಲ ಒಂದು ಕಡೆ ರಾಮಲಿಂಗಾರೆಡ್ಡಿ ಅವರ ಅಗಜ್ಜಕ್ಕಾಟದ ನಡುವೆ ಮುಂಬರಿರ್ತಕ್ಕಂಥ GBA ಚುನಾವಣೆಯಲ್ಲಿ ರಾಮಲಿಂಗಾರೆಡ್ಡಿ ಅಸಹಕಾರ ತೋರಿದೆ. ಅದು ಕೃಷ್ಣ ಬೈರೇಗೌಡರು ಕೂಡ ಹಿನ್ನಡೆ ಆಗುವಂಥದ್ದು. ಇದೀಗ ಡಿಸೈಡ್ ಮಾಡುವಂಥವ್ರು ಒಂದು ರಾಹುಲ್ ಗಾಂಧಿ, ಮತ್ತೊಂದು ಕೃಷ್ಣ ಬೈರೇಗೌಡರು. ಇಲ್ಲ ನನಗೆ ಈ ಖಾತೆ ಬೇಡ ಅಂತೇಳಿ ರಾಮಲಿಂಗಾರೆಡ್ಡಿ ಬಿಟ್ಕೊಡ್ಬೋದು, ಅಥವಾ ಬಿಟ್ಕೊಟ್ಟು ಬೇರೆ ಖಾತೆಯನ್ನು ಪಡ್ಬೋದು, ಅಥವಾ ಅವರು ರಾಮಲಿಂಗಾರೆಡ್ಡಿಯ ರೀತಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಸಾಮಾನ್ಯ ಶಾಸಕರಾಗಿ ಬ್ಯಾಟರಾಯನಪುರ ಕ್ಷೇತ್ರದ ಶಾಸಕರಾಗಿ ಕೆಲಸ ಮಾಡಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಒಟ್ಟಾರೆ ಕೃಷ್ಣ ಬೈರೇಗೌಡರ ನಿರ್ಧಾರ ಅಥವಾ ರಾಹುಲ್ ಗಾಂಧಿ ಅವರ ನಿರ್ಧಾರದ ಮೇಲೆ ರಾಮಲಿಂಗಾರೆಡ್ಡಿ ಅವರ ಬೆಂಗಳೂರು ನಗರಾಭಿವೃದ್ಧಿ ಕನಸಿನ ಖಾತೆಯ ಸಿಗುತ್ತಾ ಬಿಡುತ್ತಾ ಅನ್ನೋದು ಗೊತ್ತಾಗಲಿದೆ. ನವಿತಾ ಜೈನ್. ಥ್ಯಾಂಕ್ ಯು ಸಿದ್ಧಾಂತ್ ಪಟೇಲ್ ಡೀಟೇಲ್ಸ್ಗೆ. ಶಾಸಕ ರಾಮಲಿಂಗಾರೆಡ್ಡಿ ನನ್ನ ಫ್ರೆಂಡ್, ಗೊಂದಲ ಬೇಗ ನಿವಾರಣೆ ಆಗತ್ತೆ ಅಂತ ಹೇಳಿದ್ದಾರೆ CM DK ಶಿವಕುಮಾರ್ ಅವರು. ಶಾಸಕ ರಾಮಲಿಂಗಾರೆಡ್ಡಿ ಅವರ ಬಗ್ಗೆ ಮಾತಾಡಿದ್ದಾರೆ. ಸುರ್ಜೇವಾಲಾ ಭೇಟಿಯಾದಂತಹ CM DK ಶಿವಕುಮಾರ್ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರೆಡ್ಡಿ ಡಿಮ್ಯಾಂಡ್ ಬಗ್ಗೆ ಉಸ್ತುವಾರಿ ಜೊತೆ ಚರ್ಚೆಯನ್ನ ಮಾಡಿದ್ದು, ಖಾತೆ ಬದಲಾವಣೆ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಿದೀನಿ ಅಂತ DK ಶಿವಕುಮಾರ್ ಹೇಳಿದ್ದಾರೆ. ಅವ್ರು ನನ್ನ ಫ್ರೆಂಡು, ಆಲ್ ಪ್ರಾಬ್ಲಮ್ಸ್ ಸಾರ್ಟೆಡ್ ಔಟ್, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಆಯ್ತು, ರಾಜೀನಾಮೆ ಕೊಟ್ಟೆ ಒಂದು ಕಳ್ಸಿಕೊಟ್ಟಿದ್ರು, ವಾಟ್ಸಪ್ಪಲ್ಲಿ ಕಳ್ಸಿಕೊಟ್ಟಿದ್ರು. ಥಿಂಗ್ಸ್ ಹ್ಯಾವ್ ಬೀನ್ ಸೆಟಲ್ಡ್. ಅವ್ರು ನನ್ನ ಫ್ರೆಂಡು, ಆಲ್ ಪ್ರಾಬ್ಲಮ್ಸ್ ಸಾರ್ಟೆಡ್ ಔಟ್, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಆಯ್ತು, ರಾಜೀನಾಮೆ ಕೊಟ್ಟೆ ಒಂದು ಕಳ್ಸಿಕೊಟ್ಟಿದ್ರು, ವಾಟ್ಸಪ್ಪಲ್ಲಿ ಕಳ್ಸಿಕೊಟ್ಟಿದ್ರು. ಥಿಂಗ್ಸ್ ಹ್ಯಾವ್ ಬೀನ್ ಸೆಟಲ್ಡ್.